ನಮಸ್ತೆ. ಈ ಬಾರ್ಬಿಗೊಂದು ಡ್ರೆಸ್ ಮಾಡಬೇಕಂತ ಇದ್ದೀನಿ. ಇವರ ಹೈಟ್ ಬಂದು ಎಷ್ಟು ಹೈಟ್ ಇದೆ ನೋಡಿ. ಈ ಹೈಟಲ್ಲಿ ಬಾರ್ಬಿ ಇದೆ. ಸೊ ಇವರಿಗೆ ಒಂದು ಗೌನ್ ಮಾಡಬೇಕಂತ ಇದ್ದೀನಿ. ಚಿಕ್ಕ ಮಕ್ಕಳಿಗೆ ನನಗೆ ಗೌನ್ ಮಾಡಿ ಪ್ರೆಸೆಂಟ್ ಮಾಡೋದು ಅಂದರೆ ತುಂಬ ಇಷ್ಟ. ಎಸ್ಪೆಷಲಿ ಅವ್ರಿಗೆ ಗೌನ್ ಮಾಡಿಕೊಟ್ಟಾಗ ಬಾರ್ಬಿ ಜೊತೆಗೇ ಬಾರ್ಬಿಗೂ ಒಂದು ಸೇಮ್ ಆ್ಯಸ್ ಗೌನ್ ಮಾಡಿ ಕೊಡೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನೀಗ ಇವ್ರ ಮೆಜರ್ಮೆಂಟ್ ಒಂದು ತೊಗೊಂಡ್ಬಿಟ್ಟು ಬಾರ್ಬಿಗೊಂದು ಗೌನ್ನ ಮಾಡೋಣ. ಯಾವ ಥರ ಬರುತ್ತೆ ಅಂತ ನೋಡೋಣ. ನಾನು ಮೆಜರ್ಮೆಂಟಿಗೋಸ್ಕರ ಪೇಪರ್ ಸ್ಕೇಲ್ ತೊಗೊಂಡಿದ್ದೀನಿ. ಈ ಪೇಪರ್ ಸ್ಕೇಲು 1/4 ಇಂಚಸಲ್ಲಿದೆ. 1/4 ಇಂಚಸಲ್ಲಿ ತೊಗೊಂಡಿದ್ದೀನಿ. ಇಂಚಸ್ ಪೇಪರ್ ಸ್ಕೇಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಇದರಲ್ಲಿ 1/4 ತೊಗೋತಾ ಇದ್ದೀನಿ. ಇಲ್ಲಿದೆ ನೋಡಿ 1/4. ಗೆ ತೊಗೋತಾ ಇದ್ದೀನಿ. ಈ ಮೆಜರ್ಮೆಂಟು 1/4 ತೊಗೊಂಡಾಗ ಡ್ರೆಸ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಮತ್ತು ಬಾರ್ಬಿ ಮೆಜರ್ಮೆಂಟು ಕೂಡ ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ನಾನು ಅದನ್ನೇ ತೊಗೋತಾ ಇದ್ದೀನಿ. ತುಂಬ ಚಿಕ್ಕದು 1/5 1/6 ಎಲ್ಲ ಇದೆ ಮತ್ತು ಸೆಂಟಿಮೀಟರ್ ಕೂಡ ಇದೆ. ಹಿಂಭಾಗ ಸೆಂಟಿಮೀಟರಲ್ಲಿ ಏನಾಗುತ್ತೆ ಅಂದರೆ ನಮಗೆ ತುಂಬ ಲಾಟ್ ಆಫ್ ಇದಾಗುತ್ತೆ, ಜಾಸ್ತಿ ಟೈಮ್ ಹಿಡಿಯುತ್ತೆ. ಆ್ಯಕ್ಚುಲಿ ಇಂಚಸ್ ಆದರೆ ಬೇಗ ವರ್ಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಶೋಲ್ಡರು ಇವ್ರನ್ನ ಹಿಂಗಡೆ ಕೂರಿಸ್ಬಿಟ್ಟು ಇವ್ರ ಶೋಲ್ಡರ್ ಬಂದುಬಿಟ್ಟು ಈಗ 7 ಇದೆ. 7 ಶೋಲ್ಡರ್ ಸಿಗ್ತಾ ಇದೆ. 7 + 1 ಸೀಮ್ ಅಲಯನ್ಸ್ 1/2 ಇಂಚಸ್ ಇಡ್ತಾ ಇದ್ದೀನಿ. 7.5 ಆಗುತ್ತೆ. ಓಕೆ. ಆಮೇಲೆ ಇವರು ಬಸ್ಟ್ ನೋಡಿ. ಚೆಸ್ಟ್ ರೌಂಡ್ ಎಷ್ಟಿದೆ ನೋಡೋಣ. ಬಸ್ಟ್ ರೌಂಡು ಹೇಳ್ತಾರೆ ಹಾಗೂ ಚೆಸ್ಟ್ ರೌಂಡು ಹೇಳ್ತಾರೆ. ಚೆಸ್ಟ್ ರೌಂಡ್ ಬಂದುಬಿಟ್ಟು 22 ಇದೆ. ಓಕೆನಾ. ಚೆಸ್ಟ್ ರೌಂಡು 22 ಪ್ಲಸ್ ಸೀಮ್ ಅಲೋಯನ್ಸ್ ಅಂತ 1 ಇಂಚು ತೊಗೊಂಡಿರ್ತೀವಿ. ಸೀಮ್ ಅಲೋಯನ್ಸ್ ಮತ್ತು ಲೂಸ್ನೆಸ್ ಫಿಟ್ಟಿಂಗೋಸ್ಕರ ಅದಕ್ಕೆ 1 ಇಂಚು 2 ಇಂಚು ತೊಗೊಂಡಿರ್ತೀವಿ. ಓಕೆನಾ. ಅಲ್ಲಿಂದ ಮತ್ತು ವೇಸ್ಟ್ ಲೆಂತು ಇಲ್ಲಿಂದ ಇಲ್ಲಿಗೆ ವೇಸ್ಟ್ ಲೆಂತ್ ಎಷ್ಟಿದೆ? 9 ಇದೆ. 9 ವೇಸ್ಟ್ ಲೆಂತು. ಆಮೇಲೆ ವೇಸ್ಟ್ ರೌಂಡ್ ಬಂದು 16 ಇದೆ. ವೇಸ್ಟ್ ರೌಂಡು 16 ಬಂದಿದೆ. ಮತ್ತು ಸ್ಕರ್ಟ್ ಲೆಂತು ಈ ವೇಸ್ಟಿಂದಲೇ ಸ್ಕರ್ಟನ್ನು ಮೆಷರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಗೌನ್ ಮಾಡ್ತಾ ಇರೋದ್ರಿಂದ ಫುಲ್ ಲೆಂತ್ ಬಂದುಬಿಟ್ಟು ಇಲ್ಲಿ 23 ಇದೆ. 23 ಪ್ಲಸ್ ಫುಲ್ ಬೇಕಾಗುತ್ತೆ. ಹಾಗಾಗಿ ಮತ್ತೆ ಎಕ್ಸ್ಟ್ರಾ 10 ತೊಗೊಳ್ತಾ ಇದ್ದೀನಿ. 33 ಆಗುತ್ತೆ. ಓಕೆನಾ. 33 ಲೆಂತು 33 ಆಗುತ್ತೆ. ಈಗ ಇವ್ರ ಮೆಷರ್ಮೆಂಟ್ಗೋಸ್ಕರನೇ ಮಾಡ್ಕೊಳ್ತಾ ಇರೋಂಥ ಡ್ರೆಸ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ.